ಪಶ್ಚಿಮ ಘಟ್ಟದಿಂದ ಹರಿದು ಬರುವ ಸೀತಾ ನದಿಯ ಪ್ರವಾಹದಿಂದ ಭೂಮಿ ಸವೆತಗೊಂಡು ಕೃಷಿ ಭೂಮಿಗಳು ಮತ್ತು ಭೂ ಸವೆತಕ್ಕೆ ಬಳಸಿದ ನದಿ ತೀರದ ಬೃಹತ್ ಮರಗಳು ನದಿಗಳ ಒಡಲು ಸೇರಿದರೂ ಸಣ್ಣ ನೀರಾವರಿ ಇಲಾಖೆಯಾಗಲಿ ಜನಪ್ರತಿನಿಧಿಗಳಾಗಲಿ ನೋಡಲು ಬರದೆ ವರ್ಷದಿಂದ ವರ್ಷ ನೂರಾರು ಎಕರೆ ಕೃಷಿ ಭೂಮಿ ನದಿ ಪಾಲಾಗುತ್ತಿದೆ. ಬಾರ್ಕೂರು ಬಳಿಯ ಹನೇಹಳ್ಳಿ ಗ್ರಾಮ ವ್ಯಾಪ್ತಿಯ ಬಂಟಿ ಮಠದಲ್ಲಿ ತೀರಾ ಅಪಾಯದ ಸ್ಥಿತಿಯಲ್ಲಿದೆ. ಸೀತಾ ನದಿಯು ನೀಲಾವರ ಸೇತುವೆ ಮತ್ತು ಕಿಂಡೆ ಅಣೆಕಟ್ಟು ನಡುವಿನಲ್ಲೇ ತಿರುವು ಪಡೆಯುವ ಕೃಷಿ ಭೂಮಿಯು ವರ್ಷದಿಂದ ವರ್ಷ ಪ್ರವಾಹದ ಬಿರುಸಿಗೆ ಕೃಷಿಕರು ನೆಡಲಾದ ಭಾರೀ ಮರಗಳು ಮತ್ತು ಮಣ್ಣುಗಳು ಕೊಚ್ಚಿ ಹೋಗುತ್ತಿವೆ. ರಸ್ತೆಯಲ್ಲಿ ಒಂದು ಮರ ಬಿದ್ದರೆ ಓಡಿ ಬರುವ ಹಲವಾರು ಇಲಾಖೆಗಳು ನದಿ ತೀರದ ಜನರ ಮತ್ತು ಕೃಷಿಕರ ಕಷ್ಟವನ್ನ ಕಾಣುವವರೇ ಇಲ್ಲದಂತಾಗಿದೆ. ಅಪಾಯವನ್ನ ಕಂಡ ಹನೇಹಳ್ಳಿ ಗ್ರಾಮ ಪಂಚಾಯತ್ನ ಗ್ರಾಮಸ್ಥರ ಮತ್ತು ಪಂಚಾಯತ್ ಸದಸ್ಯರು ನದಿ ದಂಡೆ ಕಟ್ಟುವ ಬೇಡಿಕೆಯನ್ನ ಸಣ್ಣ ನೀರಾವರಿ ಇಲಾಖೆಗೆ ಮನವಿ ನೀಡಿ ಹಲವು ವರ್ಷಗಳೇ ಸಂದಿವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ದಕ್ಷಿಣದ ಗಡಿ ಪ್ರದೇಶದಲ್ಲಿ ಈ ಗಂಭೀರ ಸಮಸ್ಯೆಗೆ ಇಲಾಖೆ ಗಮನ ಹರಿಸಿ ಎತ್ತರದಲ್ಲಿ ನದಿ ದಂಡೆ ನಿರ್ಮಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ.